ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ನಾನು 2 ಸ್ಪೆಷಲ್ ಆಗಿರುವಂಥ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಮಾಡ್ತಾ ಇರೋದು ಬಂದು ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸಿದ ನಂತರ ಒಂದು ಸ್ಪೆಷಲ್ ಆಗಿರುವಂಥ ಪಲ್ಯನ ತೋರಿಸ್ತೀನಿ. ಆ ರೆಸಿಪಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಈಸಿಯಾಗಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇದೇ ರೀತಿ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ, ನಾನು ಯಾವ ರೀತಿಯಲ್ಲಿ ಮಾಡ್ತೀನೋ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಚಿಕ್ಕದೊಂದು 4 ಕಪ್ಪಷ್ಟು ಜೋಳದ ಹಿಟ್ಟನ್ನು ಜರಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿ ಸ್ಟವ್ ಮೇಲೆ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಆ ನೀರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಜರಡಿ ಇಟ್ಟಿರೋ ಹಿಟ್ಟನ್ನು ಒಂದು ಬಟ್ಲಲ್ಲಿ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಈ ಹಿಟ್ಟು ನಮಗೆ ರೊಟ್ಟಿ ತೊಟ್ಟವಾಗ ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು ಗ್ಲಾಸಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತೀನಿ. ಹಿಟ್ಟು ಕಲಿಸ್ಬೇಕಾದ್ರೆ ನಮಗೆ ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಜರಡಿ ಇಟ್ಕೊಂಡಿರೋ ಹಿಟ್ಟನ್ನು ನೀರಿನ ಪಾತ್ರೆಗೆ ಹಾಕಿ ಬೇಗ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು, ಅದನ್ನು ಮುದ್ದೆ ಥರ ಮಾಡ್ಕೊಳ್ಳೋದು ಬೇಡ. ಜೋಳದ ಹಿಟ್ಟು ಹಾಕಿದ ನಂತರ ಸ್ಟವ್ನ ಆಫ್ ಮಾಡ್ತೀನಿ. ನೋಡಿ, ಹಿಟ್ಟನ್ನ ಈ ರೀತಿ ಕಲಸಿದ್ರೆ ಸಾಕು. ನೆಕ್ಸ್ಟು ಒಂದು ಅಗಲವಾಗಿರುವಂಥ ದೊಡ್ಡ ಪ್ಲೇಟಲ್ಲಿ ಈ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಜೋಳದ ಹಿಟ್ಟನ್ನ ಪ್ಲೇಟಲ್ಲಿ ಹಾಕಿದ ನಂತರ ಸ್ವಲ್ಪನೇ ನೀರು ಸೇರಿಸ್ತಾ ಕಲಿಸ್ಕೋಬೇಕು. ಒಂದು ಗ್ಲಾಸಲ್ಲಿ ಬಿಸಿನೀರು ತೆಗೆದಿಟ್ಕೊಂಡಿದ್ನಲ್ವ, ಅದೇ ನೀರು ಸೇರಿಸ್ತಾ ಕಲಿಸ್ತಿದ್ದೀನಿ. ಹಿಟ್ಟು ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಕಲಿಸ್ಬೇಕು. ನೆಕ್ಸ್ಟ್ ಈಗ ಕೈಯಲ್ಲಿ ಕಲಿಸ್ತಿದ್ದೀನಿ. ನೋಡಿ, ಈ ರೀತಿ ಕೈಯಲ್ಲೇ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೋಬೇಕು. ಹಿಟ್ಟು ತುಂಬ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು ಹಾಕಿ ಕಲಿಸ್ಕೊಳ್ಳಿ. ಇಲ್ಲ ಹಿಟ್ಟು ತುಂಬ ಮೆತ್ತಗಾಗೋಯ್ತು ಅಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ನಾವು ಜೋಳದ ಹಿಟ್ಟು ಎಷ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ರೊಟ್ಟಿ ಮಾಡೋದು ನೋಡೋಕೆ ಮಾತ್ರ ಕಷ್ಟ ಅನಿಸುತ್ತೆ, ಬಟ್ ಮಾಡೋದು ತುಂಬ ಈಸಿನೇ. ಈ ಜೋಳದ ರೊಟ್ಟಿ ತುಂಬ ಹೆಲ್ತಿ ಕೂಡ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು.
ಈಗ ಹಿಟ್ಟು ಕಲಸಿದ್ದಾಯ್ತು, ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಒಂದು ಸ್ಪೆಷಲ್ ಆಗಿರುವಂಥ ಪಲ್ಯ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಅದು ಈಗ ತೋರಿಸ್ತೀನಿ. ಅದು ಏನಂತ ತುಂಬ ಜನ ಗೊತ್ತಿದೆ ಅಂದ್ಕೊತೀನಿ. ಈ ಪಲ್ಯದಲ್ಲಿ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದೇನಂತ ಹೇಳ್ತೀನಿ. ಜೋಳದ ರೊಟ್ಟಿ ಜೊತೆಗೆ ಒಂದು ಪಲ್ಯ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕಾರ್ಚಿಕಾಯಿ ಪಲ್ಯ. ಇದನ್ನು ನಮ್ಮ ಕಡೆ ಕಾರ್ಚಿಕಾಯಿ ಅಂತಲೇ ಕರೀತಾರೆ, ಒಬ್ಬೊಬ್ಬರು ಚಿಕ್ಕ ಹಾಗಲಕಾಯಿ ಅಂತಾರೆ. ಈ ಕಾರ್ಚಿಕಾಯಿ ಊರ ಕಡೆ ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ಅಣ್ಣವರು ಊರಿಂದ ಬೆಂಗಳೂರಿಗೆ ಬರುವಾಗ ನಮ್ಮಮ್ಮ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಕಾರ್ಚಿಕಾಯಿನ ಮೊದಲು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು 2 ಮಿನಿಟ್ಸ್ ನೀರಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ಮಣ್ಣು ಏನಾದರೂ ಇದ್ದರೆ ಹೊಟ್ಟೋಗುತ್ತೆ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಆನಿಯನ್ ಕಟ್ ಮಾಡ್ತಾಯಿದ್ದೀನಿ. ಈ ಪಲ್ಯಕ್ಕೆ ಆನಿಯನ್ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಾರ್ಚಿಕಾಯಿ ಪಲ್ಯದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಶುಗರ್ ಪೇಷಂಟ್ಗೆ ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು. ಈ ಪಲ್ಯ ಸ್ವಲ್ಪ ತಿನ್ನುವಾಗ ಕಹಿ ಅನಿಸುತ್ತೆ, ಆದರೂ ಈ ಪಲ್ಯ ತಿನ್ನೋದ್ರಿಂದ ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಹಳ್ಳಿಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರಲ್ವ, ಅವರು ಡೈಲಿ ಬಿಡಿಸ್ಕೊಂಡು ಬಂದು ಮಾಡ್ತಾರೆ. ಈ ಕಾರ್ಚಿಕಾಯಿ ಪಲ್ಯ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾವು ಸಹ ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಸಂಡೇ ಬಂತು ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಆಡಿಕೊಂಡು ಈ ಕಾರ್ಚಿಕಾಯಿನ ಬಿಡಿಸ್ಕೊಂಡು ಬರ್ತಾಯಿದ್ವಿ. ಈ ಕಾರ್ಚಿಕಾಯಿ ನೋಡಿದ ತಕ್ಷಣ ನನಗೆ ನನ್ನ ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು. ನೆಕ್ಸ್ಟ್ ಈಗ ಕಾರ್ಚಿಕಾಯಿ ಪಲ್ಯಕ್ಕೆ ಖಾರ ರೆಡಿ ಮಾಡ್ಕೊತೀನಿ. ಒಂದು ಪ್ಲೇಟಲ್ಲಿ ಸ್ವಲ್ಪ ಒಣಕೊಬ್ಬರಿ ತುರಿ, 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 4 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಇದು ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಮೆತ್ತಗೆ ಪೌಡರ್ ಮಾಡ್ಕೋಬೇಕು. ಒಗ್ಗರಣೆಗೆ ಚಿಕ್ಕದಾಗಿ ಆನಿಯನ್ ಕಟ್ ಮಾಡಿದ್ದೀನಿ. ಈ ಪಲ್ಯಕ್ಕೆ ಆನಿಯನ್ ಒಂದಿದ್ರೆ ಸಾಕು, ಹಸಿಮೆಣಸಿನ್ಕಾಯಿ ಟೊಮೊಟೊ ಆ ರೀತಿ ಏನೂ ಬೇಕಾಗಿಲ್ಲ. ತುಂಬ ಕಮ್ಮಿ ಸಮಯದಲ್ಲೇ ಈ ಪಲ್ಯನೇ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಊರ ಕಡೆ ಅಂತೂ ಈ ಸೀಸನ್ ಮುಗಿಯೋವರೆಗೂ ಇದೇ ಪಲ್ಯ ಡೈಲಿ ತಿಂತಾ ಇರ್ತಾರೆ. ಕಾರ್ಚಿಕಾಯಿ ವಾಶ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಮೊದಲು ಈ ಕಾರ್ಚಿಕಾಯಿನ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಈ ಕಾರ್ಚಿಕಾಯಿನ ಒಂದು 2 ಮಿನಿಟ್ಸ್ ಉರಿಯೋದ್ರಿಂದ ಇದರಲ್ಲಿರುವಂಥ ಕಹಿ ಅಂಶ ಕಮ್ಮಿ ಆಗುತ್ತೆ. ಕಾರ್ಚಿಕಾಯಿ ಪಲ್ಯಕ್ಕೆ ಬೇಕಾಗಿರುವಂಥ ಖಾರ ರೆಡಿ ಆಯಿತು ನೋಡಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದ ನಂತರ 2 ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಾಯಿದ್ದೀನಿ.
ಆಯಿಲ್ನಲ್ಲಿ ಸಾಸಿವೆ ಜೀರಿಗೆ ಚಿಟ್ಪಟ ಅಂದಮೇಲೆ ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಹಾಕ್ತಾಯಿದ್ದೀನಿ. ಆಯಿಲ್ನಲ್ಲಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಮೊದಲು ಹುರ್ಕೊಂಡಿರುವಂಥ ಕರ್ಜಿಕಾಯಿ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಆನಿಯನ್ನು ಕರ್ಜಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಮಿಕ್ಸಿ ಜಾರಲ್ಲಿ ಮೆತ್ತಗೆ ರುಬ್ಕೊಂಡಿರೋ ಖಾರನ ಹಾಕ್ತಾಯಿದ್ದೀನಿ. ಈ ಖಾರ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಕಹಿನೂ ಅನಿಸೋದಿಲ್ಲ. ಮಕ್ಕಳು ಸಹ ಈ ಪಲ್ಯನ ತಿನ್ಬೋದು. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಬೋದು. ನೀರು ಹಾಕೋದ್ರಿಂದ ಸಾಫ್ಟಾಗಿ ಕುಕ್ ಆಗುತ್ತೆ. ಇನ್ನು ಕರ್ಜಿಕಾಯಿ ಪಲ್ಯ ರೆಡಿ ಆಯಿತು. ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ರೊಟ್ಟಿ ಮಾಡೋಣ ಬನ್ನಿ. ಎರಡು ರೆಸಿಪಿ ಒಂದೇ ವ್ಲಾಗಲ್ಲಿ ತೋರಿಸೋದ್ರಿಂದ ಸ್ವಲ್ಪ ಲೆಂತಿ ಅನಿಸ್ಬೋದು. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗ ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಈಗ ಮೊದಲು ನಾವು ಕಲಸಿ ರೆಡಿ ಮಾಡಿರೋಂಥ ಹಿಟ್ಟನ್ನ ಕೈಯಲ್ಲಿ ಸ್ವಲ್ಪನೇ ತಗೊಂಡು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊತೀವೋ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಈ ರೊಟ್ಟಿನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಬಟ್ ನನಗೆ ಈ ರೀತಿ ಮಾಡೋದೇ ತುಂಬ ಈಸಿ ಅನಿಸುತ್ತೆ. ನಿಮಗೇನಾದರೂ ರೊಟ್ಟಿ ತಟ್ಟಕ್ಕೆ ಈ ರೀತಿ ಬರಲ್ಲ, ತುಂಬ ಕಷ್ಟ ಅನಿಸಿದರೆ ನಾವು ಚಪಾತಿ ಮಾಡ್ತೀವಲ್ವ ಅದರಲ್ಲಿ ಈ ರೀತಿ ಮಾಡಿ. ಆವಾಗ ರೊಟ್ಟಿ ನಿಮಗೆ ರೌಂಡ್ ಶೇಪಲ್ಲಿ ಬರುತ್ತೆ. ಕೈಯಲ್ಲಿ ತಟ್ಟೋಕ್ಕೆ ಬರದೇ ಇರೋರು ಈ ರೀತಿ ಮಾಡ್ಕೋಬೋದು. ತುಂಬ ತೆಳುವಾಗಿ ರೊಟ್ಟಿ ಬರುತ್ತೆ. ನಿಮ್ಗೆ ಅವಾಗ ರಿಸ್ಕ್ ಅನಿಸೋದಿಲ್ಲ. ಹಾಗೆ ಒಂದು ಕಡೆ ಚಿಕ್ಕ ಬಟ್ಲಲ್ಲಿ ನೀರು, ಚಿಕ್ಕದೊಂದು ಕಾಟನ್ ಕ್ಲಾತ್ ರೆಡಿ ಮಾಡಿದ್ದೀನಿ. ರೊಟ್ಟಿನ ಹಂಚಿನ ಮೇಲೆ ಹಾಕಿದ ನಂತರ ಕಾಟನ್ ಕ್ಲಾತಿಂದ ನೀರನ್ನು ಹದ್ದಿ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡಬೇಕು.
ಜೋಳದ ರೊಟ್ಟಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಜೋಳದ ರೊಟ್ಟಿ ಕಾರ್ಚಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಈ ರೊಟ್ಟಿಗೆ ಈ ಪಲ್ಯ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ವ್ಲಾಗಲ್ಲಿ 2 ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಈ 2 ರೆಸಿಪೀಸ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.